ಪ್ರಭಾಕರ್ ಮ್ಯೂಸಿಕ್ ಡೈರೆಕ್ಟರ್ ಅಂತೇಳಿ ರವಿ ಕಿರಣ್ನ ಕರ್ಕೊಂಬಂದು ಇಲ್ಲಿ ಒಂದು ರೂಮ್ ಮಾಡಿ ಎಲ್ಲ ಸಿಟ್ಟಿಂಗು ಡಿಸ್ಕಷನ್ಸು. ಬಟ್ ಆ ನಿರ್ಮಾಪಕರು ಸಿನಿಮಾ ಮಾಡಲಿಲ್ಲ. ಪ್ರಭಾಕರ್ಗೂ ಸಿನಿಮಾ ಇಲ್ದಂಗೆ ಆಯಿತು, ಇದು ಇಲ್ಲ. ಈಗ ರವಿ ಕಿರಣ್ ಊರಿಂದ ನಾನು ಸಿನಿಮಾ ಮಾಡ್ತೀನಿ ಅಂತ ಬಂದ್ಬಿಟ್ಟಿದ್ದಾನೆ ಬೆಂಗಳೂರಿಗೆ. ಏನು ಮಾಡಬೇಕು ಗೊತ್ತಿಲ್ಲ. ಒಂದು ದಿವಸ ನನ್ನ ಹತ್ರ ನಾನು ಹಾಡು ಬರೀಬೇಕು ಅಂತ ಡಿಸ್ಕಷನ್ ಆಗಿತ್ತು. ಪ್ರಭಾಕರು, ರವಿ ಕಿರಣ್ ಎಲ್ಲ ಬಂದು ಈ ಥರ ನನ್ನ ಹತ್ರ, ಸರ್ ಹಿಂಗೆ ಆಗ್ಬಿಟ್ಟಿದೆ, ರೂಮು ಇಲ್ಲ, ಈಗೆಲ್ಲ ಖಾಲಿ ಮಾಡಬೇಕು, ನಾನು ಊರಿಗೆ ಹೋಗ್ಬೇಕು, ಊರಿಗೆ ಹೋಗೋಕ್ಕಾಗಲ್ಲ, ನಾನು ಏನೂ ಮಾಡಿದೆ, ಊರಿಗೆ ಹೆಂಗೆ ಹೋಗೋದು ಅಂದಾಗ ನಂದೊಂದು ಒಂದು ಆಫೀಸ್ ಇತ್ತು. ಇಲ್ಲೇ ಇದ್ಬಿಡಪ್ಪ ರವಿ, ನೀನಿರು ಇಲ್ಲೇ. ಸರಿ ಅಂತ ಹಿ ಕೇಮ್ ವಿತ್ ಹಿಸ್ ಸ್ಮಾಲ್ ಎಕ್ವಿಪ್ಮೆಂಟ್ಸ್, ದ P2 P3 ಈ ಥರದೊಂದು ಇದು ನನ್ನ ಜೊತೆ. ನಾನು ಅವನ ಆಸಕ್ತಿ ಎಲ್ಲ ನೋಡಿ ನಾನೇನೋ ಕೀಬೋರ್ಡು ಇನ್ನೂ ಒಂದಷ್ಟು ಸಪೋರ್ಟ್ ಮಾಡಿಕೊಂಡು ನನ್ನ ಜೊತೆ ಸುಮಾರು ಒಂದೂವರೆ 2 ವರ್ಷ ಅನಿಸುತ್ತೆ, 2 ವರ್ಷ ನನ್ನ ಜೊತೆ ಇದ್ದ ರವಿ ಕಿರಣೇ ರವಿ ಬಸ್ರು. ಒಂದು ಸ್ಟುಡಿಯೋನು ಮಾಡಿದೆ ನನ್ನ ಆಫೀಸಲ್ಲಿ ಫಾರ್ ಹಿಮ್. ಈ ಥರದ್ದೊಂದು ಮಾಡಿ ಕರ್ಟನ್ಸ್ ಹಾಕ್ಬಿಟ್ಟು ಒಂದು ಡೋರು ಒಂದು ಮಾಡಿಸಿ, ಸ್ಟುಡಿಯೋ ಡೋರ್ ಥರ ಅದು ಮಾಡಿಸಿ. ಈ ವಾಸ್ ಗುಡ್, ಏನು ತುಂಬ ಇಂಟ್ರೆಸ್ಟಿಂಗಾಗಿ ಸಂಗೀತದ ಮೇಲೆ ಅಷ್ಟು ಆಸಕ್ತಿ ಇದ್ದಂಥ ಹುಡುಗ. ಸೊ ನೈಸ್.